ನಮಸ್ಕಾರ ವೀಕ್ಷಕರೇ, ವೆಜ್ ಫುಡ್ ಮ್ಯಾನ್ಯುಯಲ್ಗೆ ಸ್ವಾಗತ. ಇವತ್ತು ನಾವು ಉತ್ತರ ಕರ್ನಾಟಕದ ಫೇಮಸ್ ರೆಸಿಪಿ ಆದಂತ ಹಿಟ್ಟಿನ ಹೋಳಿಗೆನ ಹೇಗ್ ಮಾಡೋದು ಅಂತ ನೋಡ್ಕೊಳ್ಳೋಣ. ಇದಕ್ಕೆ ಬಿಳಿ ಹೋಳಿಗೆ ಅಥವಾ ಖಾರ ಹೋಳಿಗೆ ಅಂತ ಸಹ ಹೇಳ್ತಾರೆ. ಈ ಹೋಳಿಗೆಯನ್ನ ನೀವು ಚಟ್ನಿ ಅಥವಾ ಪಲ್ಯ ಜೊತೆ ಕೂಡ ತಿನ್ಬೋದು. ಆದ್ರೆ ಉತ್ತರ ಕರ್ನಾಟಕದಲ್ಲಿ ಸಹಜವಾಗಿ ಇದನ್ನ ಮಾವಿನ ಹಣ್ಣಿನ ಶ್ರೀಕರಣೆ ಜೊತೆ ಸರ್ವ್ ಮಾಡ್ತಾರೆ. ಈ ಹೋಳಿಗೆ ಮಾಡೋದಕ್ಕೆ ಮೊದಲಿಗೆ ಒಂದು ಬೌಲ್ನಲ್ಲಿ 1 ಕಪ್ನಷ್ಟು ಮೈದಾ ಹಿಟ್ಟು, 1/4 ಕಪ್ನಷ್ಟು ಚಿರೋಟಿ ರವೆ, 1/4 ಚಮಚೆಯಷ್ಟು ಉಪ್ಪು, ಹಾಗೆ 1 ದೊಡ್ಡ ಚಮಚೆಯಷ್ಟು ಎಣ್ಣೆ ಹಾಕಿ ಇವನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ತಾ ಹಿಟ್ಟನ್ನ ಕಲ್ಸ್ಕೊಳ್ಳಿ. ಹಿಟ್ಟನ್ನ ಸ್ವಲ್ಪ ಗಟ್ಟಿಯಾಗಿ ಕಲ್ಸ್ಕೊಳ್ಳಿ. ಒಟ್ನಲ್ಲಿ ನಾನು ಈ ಹಿಟ್ಟು ಕಲ್ಸ್ಕೊಳ್ಳೋದಕ್ಕೆ ಸುಮಾರು 1/2 ಕಪ್ನಷ್ಟು ನೀರನ್ನ ಯೂಸ್ ಮಾಡಿದ್ದೀನಿ. 1 ಚಮಚೆಯಷ್ಟು ಎಣ್ಣೆ ಹಾಕಿ ಈ ಹಿಟ್ಟನ್ನ ಒಂದ್ ಸ್ವಲ್ಪ ಹೊತ್ತು ನೆನೆಯೋದಕ್ಕೆ ಬಿಡೋಣ. ಈಗ ನಾವು ಈ ಹೋಳಿಗೆ ಒಳಗಡೆ ಸ್ಟಫ್ ಮಾಡೋದಕ್ಕೆ ಅಕ್ಕಿ ಹಿಟ್ಟಿನ ಹೂರ್ಣ ಬೇಕು, ಅದನ್ನ ತಯಾರು ಮಾಡ್ಕೊಳ್ಳೋಣ. ಅದಕ್ಕಾಗಿ ಒಂದು ಪಾತ್ರೆಯಲ್ಲಿ 2 ಕಪ್ನಷ್ಟು ನೀರು ಹಾಕೋತಾ ಇದ್ದೀನಿ. 1 ಚಮಚೆಯಷ್ಟು ಉಪ್ಪು. ನೀರು ಈ ರೀತಿ ಕುದಿ ಹಿಡಿದ್ಮೇಲೆ ಇದಕ್ಕೆ 1 ಕಪ್ನಷ್ಟು ಅಕ್ಕಿ ಹಿಟ್ಟನ್ನ ಹಾಕೊಳ್ಳಿ. ಗ್ಯಾಸ್ ಆಫ್ ಮಾಡಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ನಾನು 1 ಕಪ್ ಅಕ್ಕಿ ಹಿಟ್ಟಿಗೆ 2 ಕಪ್ನಷ್ಟು ನೀರನ್ನ ಯೂಸ್ ಮಾಡಿದ್ದೀನಿ. ಈ ಹೂರ್ಣನ ಪೂರ್ತಿ ತಣ್ಣಗಾಗೋವರೆಗೂ ವೇಟ್ ಮಾಡಿ. ಪೂರ್ತಿ ತಣ್ಣಗಾದ್ಮೇಲೆ ಕೈಗೆ ಒಂದು ಸ್ವಲ್ಪ ಎಣ್ಣೆ ಹಾಕೊಂಡು ಇದನ್ನ ಚೆನ್ನಾಗಿ ನಾದ್ಕೊಳ್ಳಿ. ಹಿಟ್ಟನ್ನ ಚೆನ್ನಾಗಿ ನಾದ್ಕೊಂಡಾದ್ಮೇಲೆ ಉಂಡೆಗಳನ್ನ ಮಾಡಿ ಒಂದು ಬೇರೆ ಪ್ಲೇಟಲ್ಲಿ ಎತ್ತಿಟ್ಕೊಳ್ಳಿ. ಇದೇ ಅಕ್ಕಿ ಹಿಟ್ಟಿನ ಹೂರ್ಣ. ಇದನ್ನ ನಾವು ಹೋಳಿಗೆ ಒಳಗಡೆ ಸ್ಟಫಿಂಗ್ ಮಾಡ್ತೀವಿ. ಅಕ್ಕಿ ಹೂರ್ಣ ಈಗ ರೆಡಿ ಆಗಿದೆ. 1 ಗಂಟೆ ಆಗ್ತಾ ಬಂತು. ಹೋಳಿಗೆ ಹಿಟ್ಟು ಕೂಡ ತುಂಬಾ ಚೆನ್ನಾಗಿ ನೆಂದಿರುತ್ತೆ. ಆದ್ರೂ ಕೂಡ ಇದನ್ನ ಇನ್ನೊಂದು ನಿಮಿಷ ನಾದ್ಕೊಳ್ಳಿ. ಒಂದು ಚಿಕ್ಕ ಉಂಡೆನ ತಗೊಂಡು ಅದನ್ನ ಕೈ ಮಧ್ಯಕ್ಕೆ ರೋಲ್ ಮಾಡಿ ಈ ರೀತಿ ಪ್ರೆಸ್ ಮಾಡ್ಕೊಳ್ಳಿ. ಇದರೊಳಗಡೆ ಮಾಡಿಟ್ಕೊಂಡಿರುವಂತ ಅಕ್ಕಿ ಹೂರ್ಣನ ಇಟ್ಟು ಇದನ್ನ ಕವರ್ ಮಾಡ್ಕೊಳ್ಳಿ. ಇದನ್ನ ಕೈ ಮಧ್ಯಕ್ಕೆ ಪ್ರೆಸ್ ಮಾಡಿ ಚಪಾತಿ ತರ ಲಟ್ಟಿಸ್ತಾ ಹೋಗಿ. ಮೈದಾ ಹಿಟ್ಟು ಹಾಕಿರೋದ್ರಿಂದ ಇದನ್ನ ತುಂಬಾ ಈಸಿಲಿ ಲಟ್ಟಿಸ್ಕೋಬಹುದು. ಒಂದ್ ವೇಳೆ ನಿಮ್ಗೆ ಗೋಧಿ ಹಿಟ್ಟು ಬೇಕು ಅಂದ್ರೆ ನೀವು ಗೋಧಿ ಹಿಟ್ಟಿನ ಕೂಡ ಈ ಹೋಳಿಗೆನ ಮಾಡ್ಕೋಬಹುದು. ಈಗ ಇದರ ಮೇಲೆ ಒಂದ್ ಸ್ವಲ್ಪ ಅಕ್ಕಿ ಹಿಟ್ಟನ್ನ ಉದುರಿಸ್ಕೊಂಡು ಇದನ್ನು ಆದಷ್ಟು ತೆಳ್ಳಗೆ ಲಟ್ಟಿಸ್ತಾ ಹೋಗಿ. ಸಹಜವಾಗಿ ಈ ಹೋಳಿಗೆನ ಒಂದ್ ಸ್ವಲ್ಪ ದೊಡ್ಡ ದೊಡ್ಡ ಸೈಜ್ ಅಲ್ಲೇ ಮಾಡಿ ತಿನ್ನೋದಕ್ಕೆ ಪ್ರಿಫರ್ ಮಾಡ್ತಾರೆ. ಹಾಗಾಗಿ ನಿಮ್ಗೆ ಚಿಕ್ಕ ಸೈಜ್ ಬೇಕಂದ್ರೆ ನೀವು ಚಿಕ್ಕ ಸೈಜ್ ಹೋಳಿಗೆ ಕೂಡ ಮಾಡ್ಕೋಬಹುದು. ನೋಡಿ, ಇಷ್ಟು ತೆಳ್ಳಗಿರ್ಬೇಕು. ಹಾಕೊಂಡಿರುವಂತ ಹೋಳಿಗೆನ ಬಿಸಿ ಹಂಚ್ ಮೇಲೆ ಹಾಕಿ. ಮೇಲೆ ಗುಳ್ಳೆ ಬಂದು ಇದು ಚೆನ್ನಾಗಿ ಉಬ್ಬಿ ಬರುತ್ತೆ. ಪೂರ್ತಿ ಉಬ್ಬಿದ ಮೇಲೆ ನೀವು ಇದ್ರ ಮೇಲೆ ಎಣ್ಣೆ ಹಾಕಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಲೂನ್ ತರ ಉಬ್ಕೋತಾ ಇದೆ. ಈಗ ಇದ್ರ ಮೇಲೆ ಒಂದ್ ಸ್ವಲ್ಪ ಎಣ್ಣೆ ಹಾಕಿ ಇದನ್ನ ತಿರುವ್ ಹಾಕಿ ಇನ್ನೊಂದು ಬದಿ ಕೂಡ ಇದನ್ನ ಚೆನ್ನಾಗಿ ಉಬ್ಬೋವರೆಗೂ ಬೇಯಿಸ್ಕೊಳ್ಳಿ. ಸ್ವಲ್ಪ ಎಣ್ಣೆನ ಹಚ್ಚಿ. ಎಷ್ಟು ಚೆನ್ನಾಗಿ ಪೂರಿ ಥರಾನೇ ಉಬ್ತಾ ಇದೆ. ಇದು ತಿನ್ನೋದಕ್ಕೂ ತುಂಬಾ ಸಾಫ್ಟ್ ಅಂಡ್ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ. ಸತಿ ಇದನ್ನ ತಿರುವಿ ಹಾಕಿ 2 ಬದಿ ಬೇಯಿಸ್ಕೊಳ್ಳಿ. ಉತ್ತರ ಕರ್ನಾಟಕದ ಸ್ಪೆಷಲ್ ಬಿಳಿ ಹೋಳಿಗೆ ಅನ್ನಿ, ಖಾರ ಹೋಳಿಗೆ ಅಥವಾ ಹಿಟ್ಟಿನ ಹೋಳಿಗೆ ಈಗ ರೆಡಿ ಆಗಿದೆ. ಇದನ್ನ ನೀವು ಆಗ್ಲೇ ಹೇಳಿರೋ ಹಾಗೆ ಪಲ್ಯ ಜೊತೆ, ಚಟ್ನಿ ಜೊತೆ, ಸಾರಿನ ಜೊತೆ ಅಥವಾ ಶ್ರೀಕರಣೆ ಜೊತೆ ಸವಿಬಹುದು. ಆದ್ರೆ ಸಹಜವಾಗಿ ಇದು ಶ್ರೀಕರಣೆ ಜೊತೆನೆ ತುಂಬಾ ತುಂಬಾ ಟೇಸ್ಟಿ ಆಗಿರುತ್ತೆ. ಎಷ್ಟು ಸಾಫ್ಟ್ ಆಗಿ ಎಷ್ಟು ಚೆನ್ನಾಗಿ ಬಂದಿದೆ. ಖಂಡಿತ ಈ ರೆಸಿಪಿನ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ಶ್ರೀಕರಣಿ ರೆಸಿಪಿನ ಆಲ್ರೆಡಿ ನಾವು ನಮ್ಮ ಚಾನೆಲ್ನಲ್ಲಿ ಶೇರ್ ಮಾಡಿದ್ದೀವಿ. ಮೇಲ್ ಬರುವಂತ ಐ ಬಟನ್ ಮೇಲೆ ಕ್ಲಿಕ್ ಮಾಡಿ ನೀವು ರೆಸಿಪಿನ ಪಡ್ಕೋಬಹುದು. ತುಪ್ಪ ಹಾಕೊಳ್ಳೋದನ್ನ ಮಾತ್ರ ಮರೆಯಕ್ಕೆ ಹೋಗಬೇಡಿ, ಇದು ತುಂಬಾ ಇಂಗ್ರೀಡಿಯೆಂಟ್. ಸೊ ಈ ಹಿಟ್ಟಿನ ಹೋಳಿಗೆ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀವಿ. ಇಷ್ಟ ಆದರೆ ದಯವಿಟ್ಟು ರೆಸಿಪಿನ ಲೈಕ್ ಮಾಡಿ. ಹಾಗೆ ನೀವು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬರ್ತಾ ಇದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಅದ್ರ ಪಕ್ಕಕ್ಕಿರೋ ಬೆಲ್ ಐಕಾನ್ನ ಖಂಡಿತ ಪ್ರೆಸ್ ಮಾಡಿ. ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ರೆಸಿಪಿಯಲ್ಲಿ ಮತ್ತೆ ಪುನಃ ಭೇಟಿಯಾಗೋಣ. ಬಾಯ್.